ಟಿವಿಕೆ ಪಕ್ಷದಿಂದ ನಿಂತು ಚೊಚ್ಚಲ ಚುನಾವಣೆಯಲ್ಲೇ ಗೆದ್ದಿದ್ದಾರೆ ಅವರ ಕಾರು ಚಾಲಕನ ಮಗ. ಸಿ ಇದು 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 ಉತ್ಕರ್ಷ್ ಅರವಿಂದ್ ಕೇಜ್ರಿವಾಲ್ ಅವರು. ಅರವಿಂದ್ ಕೇಜ್ರಿವಾಲ್ ಅವರು ಇದೇ ರೀತಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಮೂವ್ಮೆಂಟ್ ಇಂದ ಬಂದ್ರು. ಅವ್ರ ಅಣ್ಣಾ ಹಜಾರೆ ಮೂವ್ಮೆಂಟ್ ಇಂದ ಬಂದ್ರು. ಆಮೇಲೆ ಯಾರು ಅಂತ ಗೊತ್ತಿತ್ತು, ಅವರು ಅವರ ಅವರ ಅಜೆಂಡಾ ಏನು, ಅವರ ತತ್ವ ಸಿದ್ಧಾಂತ ಏನು ಅನ್ನೋದು ಜನರಿಗೆ ಪರಿಚಯ ಆಗಿತ್ತು. ಆ ಮೂವ್ಮೆಂಟ್ ಏನಿದೆ ಅದರ ಭಾಗವಾಗಿ ಅವ್ರಿಗೂ ಕೂಡ ಅಭೂತಪೂರ್ವವಾದಂತಹ ಸ್ಪಂದನೆ ಸಿಕ್ತು. ಸೊ ಹೆಂಗೆ ಇವರಿಬ್ಬರ ನಡುವಿನ ವ್ಯತ್ಯಾಸ ಹೇಳ್ತೀವಿ? ಒಂದು ಮೇಡಮ್ ಭಾಳ ಖುಷಿ ಏನಂದರೆ, ನಾನು ಬರೋಕ್ಕಿಂತ ಮುಂಚೆ ನಮ್ಮ ಒಂದಷ್ಟು ಉಸ್ತುವಾರಿಗಳಲ್ಲಿ ಇದ್ದಂಥವ್ರು ಕೆಲಸ ಮಾಡೋರ ಹತ್ರ ಮಾತಾಡ್ತಿದ್ದೆ. ನೋಡಿ, ಅಲ್ಲಿ ಟಿ ವಿ ಕೆ ಪಾಪ ಎಷ್ಟೋ ಜನ ಕಾರ್ಯಕರ್ತರಿಗೆ ಅಲ್ಲಿ ಯಾರು ಲೀಡ್ರ್ಗಳು ಇರ್ತಾರಲ್ವಾ, ಆ ಲೀಡ್ರ್ಗಳ ಹತ್ರ ದುಡ್ಡೇ ಇರಲಿಲ್ವಂತೆ. ಒಂದು ಸೈಕಲ್ಗಾಗಲಿ ಗಾಡಿಗಾಗಲಿ. ಅಫ್ಕೋರ್ಸ್ ನಮ್ಮ ಅಲಯನ್ಸ್ ಪಾರ್ಟಿಯವರು DMK ಅವರು ಭಾಳ ಹಣದ ಮಳೆಯನ್ನು ಸುರಿಸಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ಈಗ ರಾಜು ಸರ್ ಹೇಳ್ದಂಗೆ ಎಲ್ಲ ಸೀನಿಯರ್ಗಳು ಒಂದು ರಾಜಕೀಯಕ್ಕೆ ಬರಬೇಕಂತಕ್ಕಂಥ ಕಲಿಬೇಕೇನು ಅಂತಂದರೆ ಆ ಸಿಂಪ್ಲಿಸಿಟಿ ಇಂಪಾರ್ಟೆಂಟು. ಜನಗಳ ಜೊತೆ ಹೋಗ್ತಕ್ಕಂಥದ್ದು ಅದೆಲ್ಲೋ ಒಂದು ಕಡೆ ವಿಜಯ್ ಅವ್ರಿಗೆ ಅದು ಕೈ ಹಿಡ್ದಿದೆ ಅನ್ನುವಂಥದ್ದು. ನನಗೆ ಆಶ್ಚರ್ಯ ಆಯ್ತು. ಅಲ್ಲಿ ಎಷ್ಟೋ ಜನ ಅವರು MLA ಕ್ಯಾಂಡಿಡೇಟ್ಗಳಿಗೆ ದುಡ್ಡಿರಲಿಲ್ವಂತೆ ಪಾಪ, ಅವ್ರು ಓಡಾಟ ಮಾಡಲಿಕ್ಕೆ, ಪ್ರವಾಸ ಮಾಡಲಿಕ್ಕೆ. ಸೊ ಅಂಥದ್ರ ಮಧ್ಯೆ ಇಂಥ ದೊಡ್ಡ ಗೆಲುವು, ಅದು ಅಂಥ ದೊಡ್ಡ ರಾಜ್ಯದಲ್ಲಿ, ಇಟ್ ಇಸ್ ಡೆಫಿನೆಟ್ಲಿ ಒಂದು ಮೆಸೇಜ್ ಅದು. ಪಂಜಾಬೀಸ್ ಆಲ್ಸೋ ಸೇಮ್. ಅವ್ರು ಯಾವ ರೀತಿ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದು ಇನ್ನು ಮುಂದೆ ನಾವು ನೋಡಬೇಕಾಗತ್ತೆ ವಿಶ್ಲೇಷಣೆಗಳು. ಬಟ್ ವಾಟ್ ಎವರ್ ಆಸ್ ಆಫ್ ನೌ ಅವರು ಗೆದ್ದಿದ್ದಾರೆ, ಜನ ಒಂದು ತೀರ್ಪು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಅಷ್ಟೇ ರಿಯಾಲಿಟಿ ಅನ್ನೋದು. ವೆಸ್ಟ್ ಬೆಂಗಾಲ್ ಅಲ್ಲಿ ಚುರುಮುರಿ ತಿಂದು ಇಡೀ ಬಾಂಗ್ಲಾವನ್ನೇ ಗೆದ್ರು ನರೇಂದ್ರ ಮೋದಿ ಅವರು. 10 ರೂಪಾಯಿ ಚುರುಮುರಿಯಿಂದ ಗೆದ್ಬಿಟ್ರು ಬಂಗಾಳವನ್ನ ಅಂತ. ಅಷ್ಟು ಈಸಿ ಇಲ್ಲ ಅದು ಒಂಥರ ರಕ್ತ ಸಿಕ್ತ ಅಧ್ಯಾಯ ಅದು. ಸೊ ಈ ಬಾರಿ ಅಂತೂ ಇಡೀ ಕೇಂದ್ರ ಸರ್ಕಾರ ವೆಸ್ಟ್ ಬೆಂಗಾಲ್ ಅಲ್ಲಿ ಇತ್ತು. ನೀವು 10 ರೂಪಾಯಿ ಅಂದ್ರೆ ಯಾರಾದ್ರೂ ಕೇಳ್ತಾರ? ಗೃಹ ಮಂತ್ರಿಗಳೇ ಮನೆ ಮಾಡ್ಕೊಂಡಿದ್ರು ಅಲ್ಲಿ ಲಾಡ್ಜ್ ಅಲ್ಲಿ. ಅಂತಹ ಒಂದು ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ತರದ ಫೈಟ್ ಅದು. ಸಾಂಕೇತಿಕವಾಗಿ 10 ರೂಪಾಯಿಗೆ ಎಲ್ಲೂ ಕೊಡಲ್ಲ. 10 ರೂಪಾಯಿ ಕೊಟ್ಟವ್ರು ಅಂದ್ರೆ ಅದು ಮೋಸನೇ ತಾನೆ. ಎಲ್ಲಾ ಕಡೆ ಮಿನಿಮಮ್ ನೀವು ಎಂತ ಬಹಳ ಕನಿಷ್ಠವಾದಂತ ತಿಂದ್ರು ಕೂಡ 30-40 ರೂಪಾಯಿ, 10 ರೂಪಾಯಿ ಕೊಟ್ಬಿಟ್ಟು ತಿಂತಾರೆ ಅಂದ್ರೆ ಎಂತ ಮೋಸಗಾರ ಸರ್. ಎಲ್ಲೂ ಇರಕ್ ಸಾಧ್ಯವೇ ಇಲ್ಲ. ಇಡೀ ದೇಶದಲ್ಲಿ ಒಂದೇ ವ್ಯವಸ್ಥೆ ಇದೆ. 10 ರೂಪಾಯಿಗೆ ಬಹಳ ಚೀಪ್ ಆಗಿ ಯಾವ ನಮ್ಮ ದೇಶದಲ್ಲಂತೂ ಸಿಗಕ್ ಚಾನ್ಸೇ ಇಲ್ಲ. ನೀವು ಚೆನ್ನಾಗಿ ಹೇಳಿದ್ರಿ. ಈಗ 10 ರೂಪಾಯಿಗೆ ಎಲ್ಲಾರ ಕೊಟ್ಬಿಟ್ರೆ ಎಲ್ಲಾ ಕಡೆ ಅದೇ ಅಂಗಡಿ ಇಡ್ಸ್ಕೊಂಡ್ಬಿಡ್ತೀವಿ ನಾವು ಕೂಡ. ಈ ರಾಜಕೀಯನೇ ಬೇಡ, ಯಾವ ಬಿಸ್ನೆಸ್ ಬೇಡ, 10 ರೂಪಾಯಿ ಚುರುಮುರಿ ಮಾರ್ಕೊಂಡು ಹೋಗ್ತೀವಿ. ಆ ಚುರುಮುರಿ ಮಾರೋರ್ಗು ಮೋಸ ಮಾಡ್ತಾರೆ ಇವರು ಮೋದಿ ಅವರು. ಚುರುಮುರಿ ಮಾರೋರ್ಗು 10 ರೂಪಾಯಿ ಕೊಟ್ಟು ಮೋಸ ಮಾಡ್ತಾರೆ. ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಈಗ ಅವ್ರು ಯಾವ ರಾಜ್ಯಕ್ಕೆ ಅವರು ಅಲ್ಲ ಒಂದ್ ಕೆಲಸ ಮಾಡ್ಬೋದು. ಚುರುಮುರಿನೂ ಕೊಟ್ಬಿಟ್ಟು 10 ರೂಪಾಯಿನೂ ಕೊಟ್ಟಿದ್ರೆ 16 ಅಕ್ಸೆಪ್ಟ್ ಮಾಡ್ಕೋಬಹುದಾಗಿತ್ತು. ಅಲ್ಲ ಸರ್, ಅದಕ್ಕೆ ನಿಮ್ದು ಇಂತ ಮಾತುಗಳಿಗೆ ಜನ ನಿಮ್ಗೆ ಅಲ್ಲಿ 0 ಕೊಟ್ಟಿರೋದು. ಇರ್ಲಿ ಕೊಡ್ಲಿ, ಬಟ್ ನೀವು ಚುರುಮುರಿನೂ ತಿನ್ನಲ್ಲ, ಚಿರುಮುರಿ ಹೋಗೋ ಮಾರೋನ್ಗೆ 10 ರೂಪಾಯಿನೂ ಕೊಡಲ್ಲ. ಆಮೇಲೆ ನೋಡಿ, ಮೋದಿ ಸಾಹೇಬ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಅಲ್ಲ ಆಯಾ ಬಟ್ಟೆಗಳು ಹಾಕ್ತಾರೆ. ಅಲ್ಲಿ ಏನಿರುತ್ತೋ ಅದನ್ನೆಲ್ಲ ಮಾಡ್ತಾರೆ. ನೀವು ನೋಡಿಲ್ವಾ? ಈಗ ನಮ್ದು ಇದಕ್ ಬಂದಿದ್ರಪ್ಪ, ಯಾವ್ದದು ಉದ್ಯಾನವನಕ್ಕೆ, ಅಲ್ಲಿ ಇದು ಯಾವ್ದದು ಅಲ್ಲಪ್ಪ, ಬೈನಾಕುಲರ್ ಹಾಕೊಂಡು ಓಡಾಡಿದ್ರಲ್ಲ, ಬಂಡೀಪುರಕ್ಕೆ ಬಂದಿದ್ರು. ಆವಾಗ ಹೆಂಗಿತ್ತು ಡ್ರೆಸ್ಸು? ಅದನ್ನೇ ಈ ತರ ಮಾಡಿ ಸಾಂಕೇತಿಕವಾಗಿ ನಾನ್ ನಿಮ್ ಜೊತೆ ಇದೀನಿ ಅಂತ. ಬಂಗಾಳದಲ್ಲಿ ನೋಡಿ ಬಿಜೆಪಿ ಅವರು ಹೋಗ್ಬಿಟ್ಟು ಮೀನೆಲ್ಲ ಹಿಡಿದ್ಬಿಟ್ರು. ಅವೆಲ್ಲ ಸಾಂಕೇತಿಕವಾಗಿ. ಅದೇನು ರಾಹುಲ್ ಗಾಂಧಿ ಅವರು ಸಮುದ್ರಕ್ಕೆ ಈಜಿದ್ರಲ್ಲ, ಅಲ್ಲೇ ಸೋತೋದ್ರು ಬಿಹಾರದಲ್ಲಿ ಅಲ್ಲೆಲ್ಲ ಯಾರ ಜೊತೆ. ನಾನು ಒಂದು ಸ್ಪಷ್ಟ ಮಾಡ್ಬಿಡ್ತೀನಿ. ನಮ್ಮ ಮಾನ್ಯ ಸಂತೋಷ್ ಜಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಟ್ ಇಸ್ ನಾಟ್ ಅ ಪೊಲಿಟಿಕಲ್ ಬ್ಯಾಟಲ್. ನಮ್ಗೆ ವೆಸ್ಟ್ ಬೆಂಗಾಲ್ ಮಾತ್ರ ಸಿವಿಲೈಸೇಷನಲ್ ಬ್ಯಾಟಲ್. ಸುಮ್ನೆ ಇರಿ ಸರ್, ಸಿವಿಲೈಸೇಷನ್ ಅಂದ್ರೆ ಸಿವಿಲೈಸೇಷನಲ್ ಬ್ಯಾಟಲ್ ಅಂದ್ರೆ ಅನೇಕ ರೀತಿಯ ಸವಾಲುಗಳಿತ್ತು ನಮ್ಗಲ್ಲಿ. ಭಾರತದ ಪ್ರಜೆಗಳನ್ನ ನೀವು ಸಿವಿಲೈಸೇಷನ್ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಏನ್ ಸರ್ ಇದು ನಿಮ್ ಪಾಲಿಟಿಕ್ಸ್? ಯಾವ ಲೆಫ್ಟ್ ಪಾರ್ಟಿ ಸಂಪೂರ್ಣವಾಗಿ ಹಿಡ್ತಾ ಇಟ್ಕೊಂಡಿದ್ರು. ಅವರ ಒಂದು ಗೂಂಡಾವರ್ತನೆ ಇತ್ತಲ್ವಾ? ನೀವಲ್ಲಿ ಜೈ ಶ್ರೀರಾಮ್ ಅಂತಂದ್ರಲ್ಲ, ಸಿವಿಲೈಸೇಷನ್ ಹೇಳ್ತೀನಿ ಕೇಳಿ ಮೇಡಮ್. ಜೈ ಶ್ರೀರಾಮ್ ಅಂತಂದ್ರೆ ನಮ್ಮ ಮೇಲೆ ಕೇಸ್ ಹಾಕೋರು. ಎಷ್ಟೋ ಜನ ಕಾರ್ಯಕರ್ತರು ಕೊಲೆ ಆಗಿದೆ ಅಲ್ಲಿ ತಮಾಷೆನ. ಅಲ್ಲಿ
ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ಮಂಡ್ಯದ ಒಬ್ಬ ಹುಡುಗಿ ಅಲ್ಲಾಹು ಅಕ್ಬರ್ ಅಂದಿದ್ದಕ್ಕೆ ನೀವು ಮೈಯೆಲ್ಲ ಉರ್ದು ಬಿಡ್ತು ನಿಮ್ಗೆ. ನಮ್ಗೆ ಯಾಕೆ ಉರಿಯುತ್ತೆ? ಇದು ಸರ್ ನಾವು ನೋಡಿಲ್ವಾ? ನಾವು ನೋಡಿದೀವಲ್ಲ ಸರ್. ಏನ್ ಗೊತ್ತಾ, ನಮ್ಮ ಈ ಪ್ರಜಾಪ್ರಭುತ್ವ ಏಕತೆ ಇಲ್ಲಿ ನೀವು ಅದು ಇಶ್ಯೂ ಇದೆ ಇಲ್ಲ ಅಂತ ನಾನು ತಡ್ರಿ ಸರ್ ಒಂದ್ ನಿಮಿಷ ಹೇಳ್ದಾಗೆ ಸರ್. ಇದು ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯ ದೇಶ. ಇಲ್ಲಿ ನೀವು ಜೈ ಶ್ರೀರಾಮ್ ಅನ್ಬೋದು, ಇಲ್ಲಿ ನೀವು ಅಲ್ಲಾಹು ಅಕ್ಬರ್ ಅನ್ಬೋದು, ಅಥವಾ ಓ ಜೀಸಸ್ ಅಂತಾನು ಅನ್ಬೋದು. ನಿಮ್ಮ ಧರ್ಮವನ್ನ ಪಾಲಿಸೋದಕ್ಕೆ ನಿಮಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯ ಇದೆ. ಬಟ್ ದಟ್ ಡಸಂಟ್ ಮೀನ್ ನೀವು ಫುಲ್ ನಾಗರಿಕತೆ ಹಳೇದ್ ಕರ್ಕೊಂಡ್ ಹೋಗ್ತೀರಿ ನಮ್ಗೆ ಅಂತಂದ್ರೆ ಇವರ ತುಷ್ಟೀಕರಣ ರಾಜಕೀಯ ಇತ್ತಲ್ವಾ, ಅದ್ರ ವಿರುದ್ಧ ನಾವು ಮಾಡ್ತೀವಿ. ತುಷ್ಟೀಕರಣ ಬೇರೆ, ಹೌದು. ನಾಗರಿಕತೆ ಎಲ್ಲಿಂದ ಬಂತು? ನಮ್ಮ ಮೂಲ ನಾಗರಿಕತೆ ಮರ್ತೋಗಿದ್ರಿ ಅಂತ. ಬೆಂಗಾಲಲ್ಲಿ ಕಾಳಿ ಮಾತೆಯನ್ನು ಆರಾಧನೆ ಮಾಡ್ತಕ್ಕಂತ ಪವಿತ್ರ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಅದೇ ದೇವ್ರಿಗೆ ಅವಮಾನ ಮಾಡಿದ್ರಿ, ಅಪಮಾನ ಮಾಡಿದ್ರಿ, ರಾಮನಿಗೆ ಅವಮಾನ ಮಾಡಿದ್ರಿ ಮಮತಾ ಬ್ಯಾನರ್ಜಿ ಅವರು. ಅದಕ್ಕೆ ಸಿವಿಲೈಸೇಷನ್ ಬ್ಯಾಟಲ್ ಅಂತ ಹೇಳಿದ್ದು. ಇನ್ನು ಕರ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲ ರೀ, ಧರ್ಮ ರಾಜಕೀಯಕ್ಕೂ ಸಿವಿಲೈಸೇಷನ್ ಬ್ಯಾಟಲ್ಗೂ ಏನ್ ಸಂಬಂಧ? ಸಿವಿಲೈಸೇಷನಲ್ ಬ್ಯಾಟಲ್ ಅಂತಂದ್ರೆ ಬೆಂಗಾಲಿನ ಯಾವ ಸಾಂಸ್ಕೃತಿಕ ಅಸ್ಮಿತೆ ಇತ್ತು ಮರ್ತೋಗಿದ್ರು ಜನ, ಅದನ್ನ ಮತ್ತೆ ಪುನರ್ ಸ್ಥಾಪನೆ ಮಾಡ್ತೀವಿ ಅಂತ ವೆರಿ ಸಿಂಪಲ್. ಬೆಂಗಾಲದಲ್ಲಿ ಬರೀ ಹಿಂದೂಗಳಷ್ಟೇ ಬದುಕ್ತಾ ಇದ್ದಾರಾ? ಹಿಂದೂಗಳಂತ ಯಾಕೆ ಅನ್ಕೋತೀರಿ? ಸಿವಿಲೈಸೇಷನ್ ಬ್ಯಾಟಲ್ ಅಂದ್ರೆ ಮುಸಲ್ಮಾನರೆಲ್ಲ ಬಿಟ್ಬಿಡಿ ಅಂತಲ್ಲ, ರೋಹಿಂಗ್ಯಾ ಮುಸಲ್ಮಾನರನ್ನ ಆಚೆ ಹಾಕ್ತೀವಿ ಅಂತ ಹೇಳಿದ್ವಿ. ನೇರವಾಗಿ ನಾಗರಿಕತೆ ಅರ್ಥನೇ ಗೊತ್ತಿಲ್ಲ ಮಾತಾಡ್ತಿರಲ್ಲ. ಸಿವಿಲೈಸೇಷನ್ ಬ್ಯಾಟಲ್ ನಿಮ್ಗೆ ಬಿಜೆಪಿ ಆಫೀಸ್ ಇಂದ ಕಳಿಸ್ಬಿಟ್ಟಿದ್ದಾರೆ ಬೆಳಗ್ಗೆ. ಸಿವಿಲೈಸೇಷನ್ ಬ್ಯಾಟಲ್ ವೈವಿಧ್ಯತೆಯಲ್ಲಿ ಏಕತೆ. ಇದು ಏನು ದೇಶದ ಮೆಡಿಕಲ್ ಕಾಲೇಜಲ್ಲಿ ಹಿಂದೂ ಹೆಣ್ಣು ಮಗುವಿನ ಅತ್ಯಾಚಾರ ಯಾಕೆ ಬಾಯ್ ಬಿಡ್ಲಿಲ್ಲ ಮಮತಾ ಬ್ಯಾನರ್ಜಿ? ಸಂದೇಶ್ ಖಾಲಿಯಲ್ಲಿ ಶಾಜಾನ್ ಅಂತ ಒಬ್ಬ ಮುಸಲ್ಮಾನ್ ಟಿಎಂಸಿ ಕಾರ್ಯಕರ್ತ ಎಷ್ಟು ಹಿಂದೂ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದ. ಎಲ್ಲ ಮಿಕ್ಸ್ ಮಾಡಬೇಡಿ, ಇಶ್ಯೂಸ್ ಮಿಕ್ಸ್ ಮಾಡಿ. ಅದನ್ನೇ ಹೇಳ್ತೀವಿ ನಾವು, ಇಶ್ಯೂಸ್ ಮಿಕ್ಸ್ ಮಾಡಬೇಡಿ. ಇಶ್ಯೂ ಆಡಳಿತ ಸರಿ ಇಲ್ವಾ? ಎಸ್, ಐ ಡು ಅಗ್ರಿ. ಹಿಂಸಾಚಾರ ಇದೆಯಾ? ಐ ಡು ಅಗ್ರಿ. ಅಕ್ರಮ ಬಾಂಗ್ಲಾದೇಶಿಗರು ಇದ್ದಾರಾ? ಐ ಡು ಅಗ್ರಿ. ರೋಹಿಂಗ್ಯಾ ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಿದ್ರ? ಐ ಡು ಅಗ್ರಿ. ನಾಗರಿಕತೆ ಎಲ್ಲಿಂದ ಬಂತು ಇಲ್ಲಿ ಮಧ್ಯದಲ್ಲಿ? ನಿಮ್ಗೆ ಮರ್ತೋಗಿತ್ತಂತೆ. ಇದು ಒಂದು ಸ್ವತಂತ್ರ ಭಾರತ ದೇಶ. ಇದನ್ನ ನಾಗರಿಕತೆ ಸಿಂಧು ನಾಗರಿಕತೆ ಕರ್ಕೊಂಡು ಹೋಗ್ಬೇಡಿ. ಸರ್ ಏನ್ ಗೊತ್ತಾ ಸರ್, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್. ನೀವ್ ಹೆಂಗ್ ಬೇಕಾದ್ರೂ ನರೇಷನ್ ಮಾಡಿ. ಮೇಡಮ್ ಒಂದೇ ಒಂದು ಪ್ರಶ್ನೆ. 93 ಲಕ್ಷ ಮತದಾರರನ್ನ ನೀವು ಬಾಂಗ್ಲಾದೇಶದವರು ಅನಿವಾಸಿಗಳು ಅಂತಾನೆ ನೀವು ತೆಗೆದಾಕಿದ್ದೀರಾ. ನೀವು 12 ವರ್ಷದಿಂದ ನೀವು ಅಧಿಕಾರದಲ್ಲಿದ್ದೀರಲ್ಲ, ಈ ದೇಶಕ್ಕೆ ಬೇರೆಯವ್ರು ಬರೋದಕ್ಕೆ ಕೇಂದ್ರ ಸರ್ಕಾರ ಕಾರಣನ ಮಮತಾ ಬ್ಯಾನರ್ಜಿ ಅವರ TMC ಕಾರಣನ? ಈ ಲ್ಯಾಪ್ಟಾಪ್ಸಲ್ಲಿ ಇವರೇ ದೊಡ್ಡ ಜವಾಬ್ದಾರಿ ಹೊರಬೇಕು. ಮೋದಿಯವರು ಏನೇ ಆಗಿದ್ರು ಕೂಡ ಈ ವಿಚಾರದಲ್ಲಿ 93 ಲಕ್ಷ ಜನ ಈ ದೇಶದಲ್ಲಿ ಇದ್ದರೂ ಅನಿವಾಸಿಗಳು ಬಾಂಗ್ಲಾದೇಶಿಗರು ಅಂದರೆ ಇದ್ರ ಹೊಣೆನ ಮಾನ್ಯ ಮೋದಿ ಸಾಹೇಬ್ರದೇ ಜವಾಬ್ದಾರಿ ಇದು. ಎಸ್, ಆಲ್ ರೈಟ್. ರಾಜುಗೌಡ್ರೆ, ಇದು ಇನ್ನು ಗೆಲುವ ಬಾಗಲಕೋಟೆ ಡಿಕ್ಲೇರ್ ಆಯ್ತಾ? ಬಾಗಲಕೋಟೆ ಗೆಲುವು. ಇದು ದಾವಣಗೆರೆ ಇನ್ನು ಎಷ್ಟು ರೌಂಡ್ಸ್ ಇದೆಯೋ ಏನ್ ಕತೆ? 3 ರಿಂದ 4 ಡಿಫರೆನ್ಸ್ ಎಷ್ಟಿದೆ? 5,000. ಓಕೆ. ಸೊ ಬಾಗಲಕೋಟೆ ಸೋಲು ಯಾರ ತಲೆಗೆ ಸರ್ ರಾಜುಗೌಡ್ರೆ? ನಾವು ಯಾರ ತಲೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಜನ ಅಭಿಪ್ರಾಯ ಅದು. ಅವ್ರವ್ರ ಪಕ್ಷದವ್ರು ಅವ್ರವ್ರು ಕಟ್ಕೊತಾರೆ. ಒಂದು ಹಂತಕ್ಕೆ ನೋಡ್ಬಿಟ್ರೆ ನಾವು ಇದನ್ನು ಕಳೆದ ಪ್ರೀ ಪೋಲ್ಗೆ ಮುಂಚೆ
ಈ ಕಾಂಗ್ರೆಸ್ನಲ್ಲಿ ನಡೆದಂಥ ಹಗ್ಗ ಜಗ್ಗಾಟದಲ್ಲಿ ಈ CM ಕುರ್ಚಿ ಗಲಾಟೆನಲ್ಲಿ ಬಾಗಲಕೋಟೆ ಇನ್ಚಾರ್ಜು ಸಿದ್ದರಾಮಯ್ಯನವ್ರು ತಗೊಂಡಿದ್ರು, ದಾವಣಗೆರೆ ಇನ್ಚಾರ್ಜು DK ಶಿವಕುಮಾರ್ ಅವರು ತಗೊಂಡಿದ್ರು. ಒಂದು ಹಂತದಲ್ಲಿ ಈ CM ಕಿತ್ತಾಟದಲ್ಲಿ ಒಂದು ಹಂತಕ್ಕೆ ಹೆಂಗಾಗಿತ್ತು ಅಂದರೆ, ಈ ಸಿದ್ದರಾಮಯ್ಯನವರು ತನ್ನ ಅಸ್ತಿತ್ವನ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ರು.